ಸಭೆಗೆ ಇಂದಿನ ಮಹಿಳೆಯರು ಮುಖ್ಯ ಪಾತ್ರ ವಹಿಸುತ್ತಿದ್ದಾರೆ. ಈ ಒಕ್ಕೂಟದ ಬಿಜಾಪುರ ಶಾಖೆಯ ಅಧ್ಯಕ್ಷರಾಗಿರುವ ಶ್ರೀ CH ಲೆಂಡಿ ಅವರಿಗೆ ಆದರಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಶ್ರೀ ಸುರೇಶ್ ಜಿ ಬಿ ಅವರು ನಿವೃತ್ತ ನಾಯಕರ ಒಕ್ಕೂಟದ ಪ್ರತಿನಿಧಿಗಳಾಗಿದ್ದು ಅವರಿಗೂ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸುತ್ತೇನೆ. ಶ್ರೀ ಎನ್ ಪ್ರಕಾಶ್ ಸರ್ ನಿವೃತ್ತ ನೌಕರರ ಕ್ರಿಯಾತ್ಮಕ ಕಾರ್ಯಕರ್ತರಾಗಿದ್ದು ಅವರಿಗೂ ನಾನು ಸ್ವಾಗತವನ್ನು ಬಯಸುತ್ತೇನೆ. ಶ್ರೀ ಅರ್ಜುನ್ ಕೋಟೇಕರ್ ಅವರು ಇಂದಿನ ಸಭೆಗೆ ಹಾಜರಾಗಿದ್ದು ಅವರಿಗೂ ನಾನು ಸ್ವಾಗತವನ್ನು ಬಯಸುತ್ತೇನೆ. ನಾನು RS ಮನಸ್ಸಿಗೆ ನಿವೃತ್ತ ನೌಕರರ ಒಕ್ಕೂಟ ಬಿಜಾಪುರ. ಇವತ್ತಿನ ದಿವಸ ನಮ್ಮ ನಿವೃತ್ತ ನೌಕರರ ಒಕ್ಕೂಟ ಜಿಲ್ಲಾ ಶಾಖೆ ಬಿಜಾಪುರ ಹಾಗೂ ನಾವು ಸಹ ಈ ಬಿಜಾಪುರದಲ್ಲಿ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜ್ ಆಗಬೇಕನ್ನುವಂಥ ಬೇಡಿಕೆ ಸಾರ್ವಜನಿಕರ ಅಪೇಕ್ಷೆ ಆಗಿದೆ. ಅದರಂತೆ ನಮ್ಮ ಜಿಲ್ಲಾ ನೌಕರರ ಒಕ್ಕೂಟದ ಅಪೇಕ್ಷೆಯೂ ಅದೇ ಆಗಿದೆ. ಯಾಕಂದ್ರೆ ಇಲ್ಲಿ ಇರುವಂಥ ಸುಮಾರು 140 ಎಕರೆ ಜಾಗ ಇದೆ ಹಾಗೂ ಇನ್ಫ್ರಾಸ್ಟ್ರಕ್ಚರ್ ಹೆಚ್ಚು ಕಡಿಮೆ ಈಗಾಗಲೇ ಎಲ್ಲ ಇರುವಂಥ ವ್ಯವಸ್ಥೆ ಇದೆ. ಬೇರೆ ಕಂಪೇರ್ ಮಾಡಿದರೆ ಬೇರೆ ಜಿಲ್ಲೆಗಳಿಗಿಂತ ನಮ್ಮದು ಬಿಜಾಪುರ ಜಿಲ್ಲಾ ಆಸ್ಪತ್ರೆ ಸುಸಜ್ಜಿತವಾಗಿದೆ ಹಾಗೂ ಸಾಕಷ್ಟು ಒಂದು ಟ್ರಾಮಾ ಸೆಂಟರ್ ಈಗಾಗಲೇ ಟ್ರಾಮಾ ಸೆಂಟರ್ ಇದೆ, MCH ಇದೆ, ಮುಂದೆ BSc ನರ್ಸಿಂಗ್ ಇದೆ ಮತ್ತು ಸಾಕಷ್ಟು ಒಂದು ಜಾಗ ಇರೋದರಿಂದ ಹಾಗೂ ಏನು ಒಂದು ಜಿಲ್ಲಾ ಆಸ್ಪತ್ರೆ ಆಗಲಿಕ್ಕೆ ಬೇಕು ಅಂಥ ಅನುಕೂಲಗಳು ಸಾಕಷ್ಟು ಇರೋದರಿಂದ ಮತ್ತು ಜಿಲ್ಲಾ ಆಸ್ಪತ್ರೆ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಆಗೋದರಿಂದ ಸಾಮಾನ್ಯ ಜನರು ಸಹ ಈಗ ಹೆಂಗೆ BA BSc MSc ಇಲ್ಲಿ ಬಿಜಾಪುರದಲ್ಲಿ ಇದ್ದು ಕಲಿತಾರೋ ಹಂಗೆ ಮೆಡಿಕಲ್ ಸೀಟ್ ಸಿಕ್ಕರೆ ನಮ್ಮ ಜನಕ್ಕೆ ನಾವು ಅಗದಿ ಒಂದು ಅತಿ ಕಡಿಮೆ ಖರ್ಚಿನಲ್ಲಿ ಒಂದು ವೈದ್ಯಕೀಯ ಶಿಕ್ಷಣವನ್ನು ಮುಗಿಸಲಿಕ್ಕೆ ಸಾಮಾನ್ಯ ಜನರಿಗೆ ಒಂದು ಅನುಕೂಲ ಆಗುವಂಥ ವ್ಯವಸ್ಥೆ ಆಗುತ್ತೆ. ಅದಕ್ಕೆ ಸ್ವಲ್ಪ ನಮ್ಮ ನಿವೃತ್ತ ನೌಕರರ ಒಕ್ಕೂಟವು ಸಹ ಅದಕ್ಕೆ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜ್ ಆಗಬೇಕು. PPP ಮಾದರಿಯಲ್ಲಿ ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಯಾವ ಜಿಲ್ಲೆಯಲ್ಲೂ PPP ಮಾದರಿಯಲ್ಲಿ ವೈದ್ಯಕೀಯ ಕಾಲೇಜ್ ಇಲ್ಲ. ನಮ್ಮದು ಸಹ ಬೇರೆ PPP ಮಾದರಿಯಲ್ಲೇ ಬೇಡ ಅನ್ನುವಂಥ ಒಂದು ವಿಚಾರವಾಗಿ ನಮ್ಮ ನಿವೃತ್ತ ನೌಕರರ ಒಕ್ಕೂಟದ ಪರವಾಗಿ ನಾವು ಸಹ ಒತ್ತಾಯ ಮಾಡ್ತಾ ಇದ್ದೇವೆ. ಮತ್ತು ನಾಳೆ ನಡೆಯುವಂಥ ಒಂದು ಪ್ರತಿಭಟನಾ ಇದರಲ್ಲಿ ನಮ್ಮ ನಿವೃತ್ತ ನೌಕರರು ಸಹ ಭಾಗವಹಿಸ್ತಾರೆ. ಅದಕ್ಕೆ ಹೆಚ್ಚಿನ ನಮ್ಮ ನಿವೃತ್ತ ನೌಕರರಿಗೆ ಭಾಗವಹಿಸಲು ನಾನು ಒಂದು ಆಗ್ರಹ ಮಾಡುತ್ತೇನೆ. ಹೆಸರು ನಾನು ಚಂದ್ರಶೇಖರ್ ಲೆಂಡಿ, ಜಿಲ್ಲಾ ನಿವೃತ್ತ ನೌಕರರ ಒಕ್ಕೂಟ ಬಿಜಾಪುರ. ಆತ್ಮೀಯ ಪತ್ರಿಕಾ ಮಾಧ್ಯಮದ ವರ್ಗದವರೇ, ನಾಳೆ ದಿವಸ 11 ಗಂಟೆಗೆ ಸಿದ್ದೇಶ್ವರ ಗುಡಿಯಿಂದ ಬೃಹತ್ ಆಕಾರದ ಮೆರವಣಿಗೆ ಆಗ್ತಾಯಿದೆ. ಈ ಖಾಸಗಿ ಆಸ್ಪತ್ರೆ ಮಾಡೋ PPP ಬೇಡ, ಸರ್ಕಾರಿ ವೈದ್ಯಕೀಯ ಕಾಲೇಜು ಬಿಜಾಪುರ ಅವಶ್ಯಕತೆ ಅದ. ಈ ಬಿಜಾಪುರ ಜಿಲ್ಲೆಯಲ್ಲಿ ಕೃಷಿ ಪ್ರಧಾನವಾದಂಥ ಜಿಲ್ಲೆಯಾಗಿದೆ. ಇಲ್ಲಿ ರೈತರಿಗೆ, ಕಾರ್ಮಿಕರಿಗೆ, ಕೂಲಿಕಾರರಿಗೆ, ಸಾಮಾನ್ಯ ನೌಕರರಿಗೆ, ನಿವೃತ್ತ ನೌಕರಿಗೆ ತಮ್ಮ ಸಂಪೂರ್ಣ ಇದಕ್ಕೆ ಹೆಲ್ಪ್ ಆಗ್ತಾಯಿದೆ ಇದಕ್ಕೆ ವೈದ್ಯಕೀಯ ಕಾಲೇಜ್ ಸ್ಥಾಪನೆ ಮಾಡೋದ್ರಿಂದ. ಆಮೇಲೆ ಇಲ್ಲಿ ವೈದ್ಯಕೀಯ ಕಾಲೇಜ್ ಸ್ಥಾಪನೆ ಮಾಡೋದ್ರಿಂದ ನಮಗೆ ಭಾಳಷ್ಟು ಅನುಕೂಲಕರ ಆಗುತ್ತೆ. ಸುಮಾರು ಈಗ ಆಲ್ರೆಡಿ ಜಮೀನಿದೆ, 150 ಎಕರೆ ಜಮೀನಿದೆ, ಆಸ್ಪತ್ರೆ ಇದೆ, ಹೆಚ್ಚಿನ ಖರ್ಚು ಬೇಕಾಗಿಲ್ಲ. ಸುಮಾರು ಈಗ ಆಲ್ರೆಡಿ ಕನಕಪುರದಲ್ಲಿ 85 ಕೋಟಿ ಅನುದಾನ ಶಿಕ್ಷಣ ಮಾಡಿದ್ದಾರೆ, ಅಲ್ಲಿ ಜಾಗನೂ ಇಲ್ಲ. ಇದರಲ್ಲಿ ಬಾಗಲಕೋಟೆಯಲ್ಲಿ ಗೌರ್ಮೆಂಟ್ ಕಾಲೇಜ್ ಸೆಕ್ಷನ್ ಇದೆ. ಇದರಲ್ಲಿ ಒಂದು ರಾಜ್ಯ ಸರ್ಕಾರ ಒಂದು ಕಣ್ಣು ಸುಣ್ಣ ಮಾಡಬಾರ್ದು. ಬಿಜಾಪುರ ಜಿಲ್ಲೆ ಬರಗಾಲ ಜಿಲ್ಲೆ ಇದ್ದು ಇಲ್ಲಿ ಜನಕ್ಕೆ ಇಲ್ಲಿ ಕಾರ್ಮಿಕರಿಗೆ, ರೈತರ ಮಕ್ಕಳಿಗೆ, ಕೃಷಿ ಕೋರಿಕರಿಗೆ ವೈದ್ಯಕೀಯ ಕಾಲೇಜು ಪ್ರಾರಂಭವಾದರೆ ತುಂಬ ಅನುಕೂಲ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ನಮ್ಮ ನಿವೃತ್ತ ನೌಕರರು ಕೂಡ ಈ ಒಂದು ಹೋರಾಟಕ್ಕೆ ಬೃಹತ್ತಾಕಾರ ಬೆಂಬಲ ಕೊಡ್ತಾ ಇದ್ದೇವೆ. ಇಲ್ಲಿ ಎಲ್ಲ ಶಿಕ್ಷಕರಾಗಿರ್ಬೋದು, ಸಾರ್ವಜನಿಕ ಬಂಧುಗಳಾಗಿರ್ಬೋದು, ರೈತರಾಗಿರ್ಬೋದು, ಎಲ್ಲ ನೌಕರರು ಇದರಲ್ಲಿ ಚಳವಳಿಯಲ್ಲಿ ಭಾಗವಹಿಸಬೇಕು. ನಾಳೆ 11 ಗಂಟೆಯಿಂದ ಬೃಹತ್ತಾಕಾರ ಮೆರವಣಿಗೆ ಸಿದ್ದೇಶ್ವರದಿಂದ ಡಿ ಶಾಪ್ ಮೆರವಣಿಗೆ ಹೋಗುತ್ತೆ. ಆ ಮೆರವಣಿಗೆ ಸಂಪೂರ್ಣ ಪಾಲ್ಗೊಳ್ತೀವಿ. ಸರ್ಕಾರ ಮಾನ್ಯ ಮುಖ್ಯಮಂತ್ರಿಯವರು ಕೂಡಲೇ ಈಗಾಗಲೇ ಮನಿ ಪತ್ರಕ್ಕೆ ಆಲ್ಮಟ್ಟಿ ಬಂದ ಸಂದರ್ಭದಲ್ಲಿ ನಮ್ಮ ನಿಯೋಗ ಮುಖಂಡರು ಹೋಗಿ ಮನಿ ಪತ್ರ ಕೊಟ್ಟಿದ್ದಾರೆ. ಆದರೂ ಕೂಡ ಸರ್ಕಾರ ಬಂದು ಹೇಳಿಕೆ ಕೊಡ್ತಾ ಇಲ್ಲ. ಈ ಒಂದು ರಾಜಕೀಯ ಇಚ್ಛಾಶಕ್ತಿ ಬೇಕಿದ್ದಕ್ಕೆ. ಆ್ಯಕ್ಚುಲಿ ಅಂತಾರೆ ಈ ನೌಕರು ಜನಸಾಮಾನ್ಯ ಬೀದಿಗಳು ಹೋರಾಟ ಮಾಡ್ತಕ್ಕಂಥ ಪರಿಸ್ಥಿತಿ ಬರಬಾರ್ದು. ಯಾಕಂದರೆ ಇದು ಆಡಳಿತ ಮಾಡ್ತಕ್ಕಂಥ ಶಾಸಕರು ಈ ನಿರ್ಲಕ್ಷ್ಯ ಮತ್ತು ರಾಜಕೀಯ ಇಚ್ಛಾಶಕ್ತಿ ಕೊರತೆಯಿಂದ ಜನಸಾಮಾನ್ಯರ ಪಂಥ ಇವತ್ತು ಭಾಳಷ್ಟು ಆಕ್ರೋಶಗೊಂಡು ಮನಸ್ಸು ನೊಂದ್ಕೊಂಡು ನೋಡಿದ್ದಾರೆ. ಆ ಹಿನ್ನೆಲೆ ಎಲ್ಲ ಜನ ಸಾಮೂಹಿಕವಾಗಿ ಪ್ರತಿಭಟನೆ ಹಿಡಿದು ಹೋರಾಟ ಮಾಡ್ತಾಯಿದ್ದಾರೆ. ಈ ಹೋರಾಟಕ್ಕೆ ಸರ್ಕಾರ ಕಿವಿಗೊಟ್ಟು ಸಾರ್ವಜನಿಕ ಬೆಂಬಲ ಕೊಡಬೇಕಂತಕ್ಕಂಥದ್ದು.
ಸರ್ಕಾರ ಏನಪ್ಪ ಅಂತ ನಿಲುವು ಏನಪ್ಪ ಅಂತ ಕಲ್ಯಾಣ ರಾಷ್ಟ್ರ ಪರಿಕಲ್ಪನೆ ಹೇಳ್ತಾರೆ, ಎಲ್ಲ ಶಿಕ್ಷಣ ಉದ್ಯೋಗ ಅಂತ ಎಲ್ಲ ಹೇಳ್ತಾರೆ. ಆದರೆ ಈ ಥರ ಅವಶ್ಯಕತೆ ಇದ್ದರೂ ಕೂಡ ಸರ್ಕಾರ ನಿರ್ಲಕ್ಷ್ಯ ನೋಡ್ತಕ್ಕಂಥದ್ದು ಇದು ಖಂಡನೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಿವೃತ್ತ ಒಕ್ಕೂಟ ಪರವಾಗಿ ಹೇಳ್ತಾ ಇದ್ದೀನಿ. ಮತ್ತು ನಾಳೆ ದಿವಸ ನಮ್ಮ ಎಲ್ಲ ಸರ್ಕಾರಿ ನಿವೃತ್ತ ನೌಕರರು, ಶಿಕ್ಷಕರು, ಆಮೇಲೆ ಪ್ರಗತಿಪರರು, ಕಾರ್ಮಿಕರು, ರೈತರು, ವಿದ್ಯಾರ್ಥಿಗಳು ಎಲ್ಲ ಜನ ಏನಪ್ಪ ಅಂತ ಹೋರಾಟದಲ್ಲಿ ಪಾಲ್ಗೊಂಡು ಸರ್ಕಾರನ ಒತ್ತಡ ತಗೊಂಡ್ಬಂದು ಈ ಒಂದು ನಮ್ಮ ಸರ್ಕಾರ ವೈದ್ಯಕೀಯ ಕಾಲೇಜನ್ನು ಬಿಜಾಪುರದಲ್ಲಿ ಪ್ರಾರಂಭಿಸಬೇಕು. ಪ್ರಾರಂಭಿಸುವ ಮುಖಾಂತರ ಈ ಜಿಲ್ಲೆಯ ಜನತೆಯ ಆಶೋತ್ತರಗಳು ಈಡೇರಿಸಬೇಕಂತಂದು ಈ ಮೂಲಕ ನಾನು ನಮ್ಮ ಈ ಪತ್ರಿಕಾ ಮಾಧ್ಯಮಕ್ಕೆ ಮನವಿ ಮಾಡ್ಕೊಳ್ತೇನೆ. ಮಾನ್ಯ ಮುಖಾಂತರ ಕೂಡಲೇ ಈ ಬೇಡಿಕೆಯನ್ನು ಹೇಳಿಕೆ ಕೊಟ್ಟು ಸರ್ಕಾರ ಸ್ಥಾಪನೆ ಮಾಡ್ತಕ್ಕಂಥ ಹೇಳಿಕೆ ಕೊಡೋದ್ರ ಮುಖಾಂತರ ಜನತೆಯ ಆಶೋತ್ತರಗಳನ್ನು ಈಡೇರಿಸಬೇಕಂತ ಈ ಮೂಲಕ ನಾನು ಮನವಿ ಮಾಡ್ಕೊಳ್ತೇನೆ. ನನ್ನ ಹೆಸರು ಸುರೇಶ್ ಜಿ ಬಿ ಅಂತ ಹೇಳಿ ನಿವೃತ್ತ ಸಹಕಾರ ನೌಕರ ಒಕ್ಕೂಟದ ಸಂಚಾಲಕಕ್ಕೆ. ಡೇಟ್ ನಾಳೆ 9ನೇ ತಾರೀಕಿಗೆ ಬೆಳಗ್ಗೆ 11 ಗಂಟೆಯಿಂದ ಪ್ರೊಸೆಷನ್ ಸಿದ್ದೇಶ್ವರದ ಪ್ರೊಸೆಷನ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಪ್ರಾರಂಭವಾಗಿ ಗಾಂಧಿ ಚೌಕ್ ಮುಖಾಂತರ, ಬಸವ ಸರ್ಕಲ್ ಮುಖಾಂತರ, ಅಂಬೇಡ್ಕರ್ ಸರ್ಕಲ್ ಮುಖಾಂತರ ಬಂದು ಜಿಲ್ಲಾಧಿಕಾರಿಗಳ ಆವರಣದಲ್ಲಿ ಬೃಹತ್ ಸಭೆ ಸೇರಿಸಿ ಅಲ್ಲಿ ಏನಪ್ಪ ಅಂತ ಪ್ರತಿಭಟನೆ ಮಾಡಿ ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರ ಮನವಿ ಪತ್ರ ಅರ್ಪಿಸ್ತಾ ಇದ್ದೀವಿ. ಸಭೆಯನ್ನು ಕರೆದು ಸಭೆಯಲ್ಲಿ ನಾಳೆ ನಡೆಯುವ ದಿನಾಂಕ 9/9/2025 ನಡೆಯುವ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜು ಸಲುವಾಗಿ ನಡೆಯುವ ರ್ಯಾಲಿಯಲ್ಲಿ ಎಲ್ಲರೂ ಪಾಲ್ಗೊಳ್ಳಲು ಎಲ್ಲರನ್ನು ವಿನಂತಿಸುತ್ತಾ ನಮ್ಮದು ಇಷ್ಟೇ ಒಂದು ರಿಕ್ವೆಸ್ಟ್ ಅಂದರೆ PPP ಮಾದರಿಯನ್ನು ತೆಗೆದು ಸರ್ಕಾರ ಎಲ್ಲ ಜಿಲ್ಲೆಗಳಿಗೆ ಕೊಟ್ಟಂತಹ ಸರ್ಕಾರಿ ಕಾಲೇಜುಗಳನ್ನು ಕೊಡಬೇಕಾಗಿ, ಮತ್ತು ಇಲ್ಲಿ ಮೊದಲೇ ವಿಜಯಪುರ ಜಿಲ್ಲೆ ಅಂದರೆ ಹಿಂದುಳಿದ ಜಿಲ್ಲೆ, ಅದಕ್ಕಾಗಿ ಈ ಹಿಂದುಳಿದ ಜಿಲ್ಲೆಗೆ ಒಂದು ವೈದ್ಯಕೀಯ ಕಾಲೇಜನ್ನು ಮಂಜೂರು ಮಾಡಬೇಕು. ಮತ್ತು ಈಗಾಗಲೇ ನಮ್ಮ ಸರ್ಕಾರಿ ಇನ್ಫ್ರಾಸ್ಟ್ರಕ್ಚರ್ ಆಲ್ರೆಡಿ ಎಲ್ಲ ಡೆವಲಪ್ಡ್ ಇದೆ ಮತ್ತು 140 ಎಕರೆ ಜಮೀನು ಇರುತ್ತದೆ ಆಲ್ರೆಡಿ, ಅದಕ್ಕೆ ಕೊಡಬೇಕಾಗಿ ಮತ್ತು ಇಲ್ಲಿ ಎಲ್ಲ ನಮ್ಮ ಸದಸ್ಯರು ಇದಕ್ಕೆ ಸಪೋರ್ಟ್ ಮಾಡಬೇಕಾಗಿ ಮತ್ತು DC ಆಫೀಸಿಗೆ ಮನವಿ ಕೊಡೋ ಸಲುವಾಗಿ ಎಲ್ಲರೂ ಸಿದ್ದೇಶ್ವರ ಗುಡಿ ಹತ್ತಿರ ನಾಳೆ 11 ಗಂಟೆಗೆ ಬರಬೇಕಾಗಿ ವಿನಂತಿ. ನಾನು MM ಪಾಟೀಲ್, ಜಿಲ್ಲಾ ಒಕ್ಕೂಟದ ಸದಸ್ಯರು.